ಈ ಕೂಲಂಬಿ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ, ಮಾರಿಕಾಂಬಿ ದೇವಸ್ಥಾನದ ಕಳಸಾವಳ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸತಕ್ಕಂಥ ಶ್ರೀಮದ್ದಲ್ಲಿ ಸಿದ್ಧರ್ಮ ಸಿಂಹಾಸನಾಧಿಕ ಶ್ರೀ ತರಬರ ಜಗದ್ಗುರು ಶ್ರೀ 1108 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪತ್ರಿಕೆ ಪ್ರಭಾದಕ್ಕೆ ಭಕ್ತಿಯನ್ನು ಮನಗಳನ್ನು ಸಲ್ಲಿಸಿ ಸಮಾರಂಭ ಅಧ್ಯಕ್ಷರು ಸ್ನೇಹಿತರ ಟಿ ಎಸ್ ಸೋಮಶೇಖರಪ್ಪನವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಅತ್ಯಂತ ಪ್ರೀತಿ ಭಾಷೆ ಜೊತೆಗೆ ಸಮಸ್ತ ಹಿರಿಕಿರಿಯ ಶರಣರೇ ತಾಯಂದಿರೇ ಮಾಧ್ಯಮಿಕೆ ಸ್ನೇಹಿತರೆ ಮಾಧ್ಯಮ ತಮ್ಮೆಲ್ಲರಿಗೂ ಶರಣಾಗ್ತಿದೆ. ನಾನು ಸಹ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಕಾರಣ ಏನನ್ನು ಕಂಡ್ರೆ ನೀವೆಲ್ಲ ಬಂದದ್ದು ಹೆಣ್ಮಕ್ಳೆಲ್ಲ ಬಂದರು ತವ್ರ ಮನೆ ಇದ್ದು ಈ ಕಾರ್ಯಕ್ರಮ ದೇವಸ್ಥಾನ ಕಾರ್ಯಕ್ರಮ ಉದ್ಘಾಟನೆ ನೋಡ್ಕೊಂಡು ಹೋಗ್ಬೇಕು, 2 ಇರಬೇಕು, ಗುರು ಭಾಷಣ ಕೇಳಬೇಕು ಅಂತ ಬಂದಿದ್ದೆ. ಈಗಲೇ ಅರ್ಧ ಜನ ಹಿಂದ್ಗಡೆ ಇದ್ದರೆ ಹೆಣ್ಮಕ್ಳಿಗೆ ಊಟಕ್ಕೆ ಹೋಗ್ತಾರೆ ಅವ್ರು ಬೇಕಿದ್ದ ಕೆಲಸ ಬಸ್ ಚಾರ್ಜ್ ಇಲ್ಲಿಂದ ದಾವಣಗೆರೆ ಕೊಟ್ಟಿದ್ರೆ ದಾವಣಗೆರೆ ಬಿಟ್ಬಿಡೋದು, ಇರಲೇಬೇಕು, ಹಂಗಾಗಿ ಊಟಕ್ಕೆ ಹೋಗ್ಬಿಟ್ರು. ನೀವಾದ್ರೂ ಒಂದು 10 ನಿಮಿಷದಿಂದ ಸಹಕಾರ ಕೊಟ್ಟರೆ ನಿಮಗೂ ಸಹ ಅಭಿನಂದನೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಗುರುಗಳು ಹೇಳಿದರು, ಈ ಭಾಗದ ಯುವಕರಿಗೆ, ರಾಜ್ಯದ ಯುವಕರೇ, ನಾವು ಯಾವುದೇ ಕಾರ್ಯಕ್ರಮ ಯಾವ ಊರಲ್ಲೇ ಮಾಡಿ ಎಷ್ಟು ಹುಮ್ಮಸ್ಸಿನಿಂದ ಗುರುಗಳು ಸ್ವಾಗತ ಮಾಡ್ತಾರೆ, ಕಾರ್ಯಕ್ರಮ ಯಶಸ್ವಿಗೊಳಿಸ್ತಂದ್ರೆ ನಾನು ಒಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ತುಂಬ ಮನಸ್ಸಿಂದ ಮಾತಾಡಿದೆ. ಈ ಕೂಲಂಬಿ ಗ್ರಾಮದ ಯುವಕರಷ್ಟೇ ಗುರುಗಳನ್ನ 10 ಕಿಲೋಮೀಟರ್ ದೂರದಿಂದ ಮೋಟರ್ ಸೈಕಲ್ ಗುರುಗಳನ್ನ ಕರ್ಕೊಂಡು ಬಂದರು. ಅವ್ರು ಹೇಳಿದಾಗ 11:35 ಬಂದರು, 12:35 ನಾವು ಬಂದರು. ಅಂದರೆ 1 ಗಂಟೆಗಳ ಕಾಲ ಗುರುಗಳನ್ನ ಮೆರವಣಿಗೆ ಬಂದರೆ ನಿಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳಿ, ಅದೇ ರೀತಿ ಗ್ರಾಮದ ತಾಯಂದಿರು ನಾನು ಕೇಳಿದೆ, ಈಶ್ವರ ದೇವಸ್ಥಾನಕ್ಕೆ ಬರ್ತಾ ಹೆಣ್ಮಕ್ಕಳೆಲ್ಲ ಕಳಸ ಹೊತ್ತ ನಿಂತಿದೆ, ಏನಮ್ಮ 2 ಗಂಟೆ ನಾನು ನೋಡ್ತಾ ನೀವು ಕಳಸ ಹೊತ್ತಿದ್ದ? ಇಲ್ಲ ನಾವು 4 ಗಂಟೆಗೆ ಬಂದು ಕಲ್ಯಾಣ ಮಾಡ್ತಿದ್ದೆ, 4 ಗಂಟೆಗೆ ಬಂದು 3 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ 3 ಗಂಟೆಗೆ ಬಂದು 2 ಗಂಟೆಗೆ ಬಂದರು. ಈಗ 9 ಗಂಟೆ ನಾವು ಬಂದಾಗಲೇ 11:15 ಇನ್ನೂ ಕಳಸ ಹೊತ್ತಿದ್ದಿಲ್ಲ. ನಿಜವಾಗೂ ನಿಮ್ಮ ತ್ಯಾಗಕ್ಕೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಭಕ್ತಿಗೆ ನಿಜವಾಗೂ ಭಗವಂತ ಲಿಂಗಕ್ಕೆ ಶಿವಕುಮಾರ ಸ್ವಾಮಿಗಳೇ ಮೆಚ್ಚಿ ಇವತ್ತಿಲ್ಲಿ ಅವ್ರದೇ ಆರಾಧನೆ ಆಗ್ತಾ ಇದ್ದಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಕೋಶಿ ಗ್ರಾಮಸ್ಥರು ಇವತ್ತೆಲ್ಲ ಈ ಭಾಗದಲ್ಲ ಸೇರಿಕೆ ನೋಡ್ಕೊಂಡ್ರೆ ನಿಮ್ಮ ಉತ್ಸಾಹ, ನಿಮ್ಮ ಒಳ್ಳೆ ಮೊಮ್ಮಕ್ಕಳು ಮದುವೆ ಬಂದಂಗೆ ಬಂದಿದ್ದೀವಿ, ಒಳ್ಳೆ ಡ್ರೆಸ್ ಮಾಡ್ಕೊಂಡು ನೀವು ಈಗೇನು ಭದ್ರಾ ಡ್ಯಾಮ್ ತುಂಬಿದ್ರಿಗೆ ಬಂದಿದ್ರು, ಅಥವಾ ಮುಂದಿನ ಬೇಗ ನೀವು ತಾಯಿ ಮಾತು ಸಾಲಗಾರಿಗೆ ಬಡ್ಡಿ ಕೊಟ್ಟಂತ ಬ್ಯಾಂಕ್ನಾಗ ಹೇಳಿಕೆ ಹೋಗ್ತಾ ಹೋಗ್ತಿರೋ 2-5 ಕತೆ ನಿಜವಾಗಿ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಟ್ಟುಕೊಂಡು ಮುಂದೆ ನಾವು 50-60 ವರ್ಷಗಳಲ್ಲಿ ನಮ್ಮ ಅಪ್ಪರು, ನಮ್ಮ ಅಜ್ಜಾರು ಸಿರಿಗೆರೆ ಮಠಕ್ಕೆ ಪಲ್ಲಕ್ಕಿ ಕೊಟ್ಟು ಇವರು ಯಾವ ಕಾರ್ಯಕ್ರಮಕ್ಕೂ ಹೋಗಿ ಹೇಳ್ತಾರೆ. ನನಗೂ ಈಗ 76 ವರ್ಷ, ಅದು ನನಗೆ ಆ ಸೌಭಾಗ್ಯ ಸಿಕ್ಕಿಲ್ಲ. ಇವತ್ತು ಸಮಾಜ ಈ ಸಮಯ ಪ್ರತ್ಯಕ್ಷದ ಸೋಮಣ್ಣಿಗೆ ಹುಟ್ಟುಹಬ್ಬದ ದಿವಸ ಗುರು ಬಂದು ಆಶೀರ್ವಾದ ಮಾಡಿದ್ದೆ. ನಿಜವಾಗೂ ನೀನಂತೂ ಪುಣ್ಯಾತ್ಮಪ್ಪ, ನೀ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ನಾನಿವತ್ತು ಭಾಳ ಜನ ತಾಯಂದಿದ್ದೀನಿ, ನಿಮಗೆ ನಾನು ಎಷ್ಟು ಧನ್ಯವಾದ ಅರ್ಪಿಸ್ತೀನಿ. ಗುರು 3 ವಿಷಯ ಮಾತಾಡಿದ್ರು. ನಾವು ಆ 3 ವಿಷಯದಲ್ಲಿ ಒಂದೊಂದೇ ವಿಷಯನ ನಮ್ಮ ಜೀವನದಲ್ಲಿ ಅಳಿಸ್ಕೊಂಡ್ರೆ ನಿಜವಾಗೂ ನಾವು ಹುಟ್ಟಿದ್ಗೂ ಸಾಕಾಗುತ್ತೆ, ಗುರು ನಮ್ಮ ಬೋಧನೆ ಮಾಡಿದ್ಗೂ ಸಾಕು, ನಮ್ಮ ಪೀಠ ಆಗಿದ್ದಕ್ಕೂ ಸಾಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ. ಒಂದೊಂದು ಏನು ಹೇಳಿದ್ರು ಅವರು ಚರ್ಚಿನ ಭಾಷಣಕ್ಕೆ ಹೋದಾಗ ನಾನು ಎಷ್ಟೇ ದುಡ್ಡು ಕೊಟ್ಬಿಡ್ರಿ ನಾನು ಹೋಗ್ಬೇಕು ಅಂದಾಗ ಅವನು $50 ಕೊಟ್ಟಾಗ ಇಲ್ಲ ನಾನಿರ್ತೀನಿ ಹೋಗ್ರಿ ಅಂತ ಅರ್ಥೇನು. ನಾನು 500 ಕೊಟ್ಟರೆ ನನಗೆ ಓಟು, 600 ಕೊಟ್ಟರೆ ವೇಣುಸ್ವಾಮಿಗೆ ಓಟು, ಒಂದು 10 ಗುರುಗಳಿದ್ದಾರೆ, ಅದು ಆಗಬಾರ್ದು ಅಂತಕ್ಕಂಥ ಮಾತನ್ನು ಯಾರು ಏನೇ ಕೊಡಲಿ ನಿಮ್ಮ ಆತ್ಮ ತೃಪ್ತಿಯಾಗಿ ಯಾರಿಗೆ ನಿಮ್ಮ ಮನಸ್ಸು ಕೊಡ್ತು ಅವ್ರಿಗೆ ಕೊಡ್ಬೇಕು. ಯಾಕೋ ಗೌರವನೇ ಅಂತಕ್ಕಂಥದ್ದಂತ ಅವ್ರು ಕಂಡ್ರೆ ನಿಜವಾಗೂ ಈ ದೇಶದ ಪ್ರಜಾಪ್ರಭುತ್ವ ದುಡಿದನು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಇಚ್ಛೆಪಡ್ತೀನಿ. ಇನ್ನೊಂದು ಮಗಳ ಬಗ್ಗೆ ಭಾಳ ವಿಷಯ ಅವ್ರು ಜವಾಬ್ದಾರಿ ಹೇಳಿದೆ ಅಂದರೆ ಕಾನೂನನ್ನು ಸರ್ಕಾರ ಮಾಡಿಬಿಡತ್ತೆ. ಮುಂಚೆ ಎಲ್ಲ ಗಂಡು ಮಕ್ಕಳಿಗೆ ಅಷ್ಟೇ ಆಸ್ತಿ ಆಗಿತ್ತು, ಹೆಣ್ಮಕ್ಳು ತೋರ್ಬಂದು ಹೋದ ನಿಮ್ಗೆ ಧಕ್ಕೆ ಇರ್ತಲ್ಲ, ನಿಮ್ದೇನು ಹಕ್ಕು ಅಲ್ಲಿತ್ತು ಗಂಡು ಮಕ್ಕಳಿಗೆ. ಈ ನಮ್ಮ ಕಾನೂನು 20 ವರ್ಷಕ್ಕೆ ಬಂದಾದ್ಮೇಲೆ ಹೆಣ್ಮಕ್ಳಿಗೂ ಆಸ್ತಿ ಹಕ್ಕು ಐತಿ ಅಂದಮೇಲೆ ಭಾಳ ಕೇಸ್ಗಳು ಗುರು ಗಮನಕ್ಕೂ ಹೋಗಿದ್ದಾವೆ. ಅವರು ಸಹ ಪೇಪರ್ನಲ್ಲಿ ಹೇಳ್ತಾರೆ, ಯಾವ ಕಾರಣಕ್ಕೂ ತಾಯಿಯಿಂದ ನೀವು ದೌರ್ ಮನೆಗೆ ಕೋರ್ಟ್ಗೆ ಹೋಗ್ಬೇಡ್ರಪ್ಪ ಅಂತ ಹೇಳ್ತಾರೆ. ಅದರ್ಥ ಕೋರ್ಟ್ಗೆ ಹೋಗ್ಬೇಡಿ, ಇವಾಗ ನಮ್ಮ ಕೋರ್ಟಿಗೆ ಬಂದು ಹಿಂದೆ ಬಗ್ಗೆ ಸೇರಿದಂತ ಅರ್ಥ ಹೇಳ್ತಾರೆ.
ನಾವ್ಯಾರು ಕೋರ್ಟ್ ಹೋದಾಗ ನಮ್ಮ ಮಠದಲ್ಲಿ ಬಗೆಹರಿಸಿದ್ರೆ ಒಳ್ಳೇದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ನನ್ಗೆ ಇನ್ನೊಂದು ಖುಷಿಯಾದ ವಿಷಯ, ನನಗೆ ರಾಜಕಾರಣಿ ಖುಷಿಯಾದ ವಿಷಯ ಏನಪ್ಪ ಅಂತಂದ್ರೆ, ನಾವು ಇತ್ತೀಚೆಗೆ ದೀಪ ಹಚ್ಚತಕ್ಕಂಥ ಮಕ್ಕಳು ಕೂಡ ಮಾಡಿಸ್ತೇವೆ. ಯಾವ ರಾಜಕಾರಣಿಗಳು ಮಾಡಿಸಲ್ಲ ಅಂದರು. ನಿಜವಾಗೂ ನಿಮಗೆ ಈ ನಾಡಿನ ಜನತೆ ಪರ ಧನ್ಯವಾದ ಬುದ್ಧಿ. ಯಾಕೆಂದ್ರೆ ಎಲ್ಲಿ ಹೋದಾಗಂಡ್ರು ಹೇಳ್ತಾ ಬುದ್ಧಿ. ಮಾಜಿ ಶಾಸಕದ ರೇಣುಕಾಚಾರ್ಯ ಅವರು, ಹಾಲಿ ಶಾಸಕದ ಶಾಂತನಗೌಡರು, ಲೋಕಸಭಾ ಸದಸ್ಯರು ಅವರು ಅಮೃತ ಹಸ್ತದಿಂದ ಬೆಳಗಬೇಕು ಅಂತ ಕೂಗ್ತಾರೆ. ನಮ್ಮ ಹಾಸ್ತ ಅಮೃತ ಅಲ್ಲ, ವಿದ್ಯಾರ್ಥಿಗಳು ಸತ್ಯ ನಿಮ್ಮ ಬೇಡ ಅದು ಅಷ್ಟೇ ಉಂಟಂದ್ರಲ್ಲ, ಇದೇ ನಮ್ಮ ಸಂತೋಷ ಅಂತಕ್ಕಂಥ ಭಾವಿಸ್ತೇವೆ. ಇದು ನಾವು ಸಹ ಎಲ್ಲ ರಾಜಕಾರಣಿಗಳು ಅನುಭವಿಸ್ಕೊಂಡು ಖಂಡಿತ ಭಾಳ ಒಳ್ಳೆಯದು. ನೀವು 4 ವರ್ಷ ಇನ್ನೂ ಒಳ್ಳೆಯದು ಅಂತಕ್ಕಂಥ ಮಾತನ್ನ ವಿನಯಪೂರ್ವಕ ತಮ್ಮಲ್ಲಿ ಬೆಳ್ಕೊಳ್ತೀನಿ. ಈ ಗುರುವ ಸಲಹೆಯಿಂದ ನಾವೊಂದು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿಕ್ಕೆ ಕೊನೆಯದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈಗ ನಾನೇ ಭಾಷಣ ಹೇಳಿ ಮಾತಾಡಿ ಮತ್ತೆ ಭಾಷಣ ಮಾಡ್ಕೊಳ್ಬೇಕನ್ನಪ್ಪ ಅಂತ ಹೇಳಿದ್ರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾವೆಲ್ಲ ದೇವರ ಭಕ್ತರು, ಗುರುಗಳ ಭಕ್ತರು, ನಾವೆಲ್ಲ ಸಂಸ್ಕೃತಿಯ ದೇಶದಲ್ಲಿ, ಸಾಂಸ್ಕೃತಿಕ ದೇಶದಲ್ಲಿ ಒಬ್ಬ ಅಕ್ಬರ್ ಆಸ್ಥಾನ ಅಂತ ಹೇಳಕ್ಕೆ, ಅಕ್ಬರ್ ಆಸ್ಥಾನದಲ್ಲಿ ಮಂತ್ರಿ ಅಕ್ಬರ್ ಅವರು ದೇಶ ಅನೇಕ ದೊಡ್ಡ ಸಾಮ್ರಾಜ್ಯ ಅರಮನೆಗೆ ಬಂದು ಕೂತ ಎದ್ದಾದ್ಮೇಲೆ ಸಂತೋಷದಿಂದ ಹುಮ್ಮಿನಿಂದ ಅರಮನೆ ಬಂದು ಕೂತ್ಕೊಂಡು ಎಲ್ಲ ಇರ್ತಕ್ಕಂಥ ಅವರ ಹಿಂಬಾಲಕರಿಗೆ, ಭಕ್ತರಿಗೆ, ಆ ಸಾರ್ವಜನಿಕರಿಗೆ, ಅಲ್ಲಿ ಕ್ಷೇತ್ರದ ಎಲ್ಲರಿಗೂ ಹೇಳ್ತಾರೆ, ಈ ನಮ್ಮ ಹಿಂದೂ ಬಗ್ಗೆ ನೀವೇನು ಹೇಳಿ, ನಮ್ಮ ರಾಜ್ಯದ ಬಗ್ಗೆ ಏನು ಅಂತ ಕೇಳಿದಾಗ ಎಲ್ಲರೂ ಸಹ ಆ ಅಕ್ಬರನ್ನ ಹೊಳೆ ಹೋಗಿದ್ದು ನೀವು ಬಹಳ ಸಾಹಸ ಮಾಡಿದ್ವಿ, ಹಾಗೆ ಮಾಡಿದ್ವಿ, ನೀವು ದೇವ್ರ ಸಮಾನ, ಈ ಬ್ರಹ್ಮ ಸಮಾನ, ಆವಿ ಸಮಾನ, ಈ ಹೊಳೆದಂತೆ ಒಂದು 8 ಹಚ್ಚೆ ನಿಮಗೆ ಹೋಗ್ತಾ ಇತ್ತು. ಆದ್ರೆ ಮಂತ್ರಿ ಆದಂಥ ಬೀರ್ಬಲ್ ಭಕ್ತಾಗಿತ್ತು. ಬೀರ್ಬಲ್ ಏನು ಮಾತೇ ಆಗಿಲ್ಲ. ಅವಾಗ ಅಕ್ಬರ್ಗೆ ಆಶ್ಚರ್ಯ, ನಾನು ಮಂತ್ರಿ ಆದಂಥ ಬೀರ್ಬಲ್ ಏನು ಮಾತಾಡ್ತಾರಲ್ಲ, ಏನಿಲ್ಲ ಅಂತಿರ್ಬೋದು ಅಂತೇಳಿ ಬೀರ್ಬಲ್ ಕೇಳಿದೆ, ಏನಪ್ಪ ಎಲ್ಲರೂ ನನ್ನ ಇಷ್ಟ ಹೊಗಳಾದರೆ ದೇವರಿಗೆ ಸಮಾನ ಅಂತೆಲ್ಲ ಹೋಗ್ತಾರೆ, ನೀನೇನೋ ಬಾಯ ಬಿಡಲಿಲ್ಲ, ಏನು ಕಾರಣ ಅಂತ ಕೇಳಿದೆ. ಮಹಾಪ್ರಭುಗಳೇ ನಾನು ಯೋಚನೆ ಮಾಡ್ತಾನೆ, ಏನು ಬೀರ್ಬಲ್ ದೊಡ್ಡವರು ಅಥವಾ ದೇವರು ದೊಡ್ಡವರು ಅಂತಕ್ಕಂಥ ಯೋಚನೆ ನಾನು ಮುಂದಾಗಿದ್ದೇವೆ ಅಂತ. ಏನಪ್ಪ ನಿನ್ನ ಮಾತು ಆಗ್ತಾಗಲ್ಲ, ಏನು ಬಿಡಿಸಿ ನಾನು ಹೇಳು, ನನಗೇನಾದರೂ ನೀನು ಹೇಳಿದ್ದು ಅರ್ಥ ಸರಿಯಾಗಿದೆ ಹೇಳಿದ್ರೆ ನಿನಗೆ ನನ್ನ ಕೈಗಳಲ್ಲಿರ್ತಕ್ಕಂಥ ಒಜ್ಜುದು ಉಂಗುರವನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ ಏನಂತ. ಅವರ ಬೀರ್ಬಲ್ ಹೇಳಿದಂತೆ, ಮಹಾಪ್ರಭು ಎಲ್ಲರೂ ನಿಮ್ಮನ್ನ ಹೊಗಳಿದ್ದಾರೆ, ನಿಮ್ಮನ್ನ ಇಂದ್ರ ಚಂದ್ರ ದೇವಿಯನ್ನು ತೊಳಿದ್ದಾರೆ. ನಾನು ಏನು ಯೋಚನೆ ಮಾಡ್ತಿದ್ದೇನೆ ಅಂದರೆ, ಅಕ್ಬರು ನೀವು ದೊಡ್ಡವರು ಅಥವಾ ದೇವರು ದೊಡ್ಡವರು ಅಂತ ಯೋಚನೆ ಮಾಡ್ತಾನೆ ಅಂತ. ನಿನ್ನ ಮಾತು ಅರ್ಥ ಆಗಲ್ಲ ಹೇಳುತ್ತೇವೆ. ಅವ್ರು ಏನಂತೆ ಬೀರ್ಬಲೈತೆ, ನಿಮ್ಗೆಲ್ಲ ಹೋಗಿದ್ದಾರೆ, ಆದರೆ ನನ್ನ ಅಭಿಪ್ರಾಯ ಏನು ಅಂತಂದರೆ ನೀವು ದೇವರಿಗಿಂತ ದೊಡ್ಡವರು. ಯಾಕೆ ಅಂತ ಕೇಳಿದ್ರಿ, ನೀವು ಸಾಮ್ರಾಜ್ಯವನ್ನು ಗೆದ್ದೀರಿ, ಅನೇಕ ಜನ ಪ್ರಾಣ ತೆಗಿದ್ದೀರಿ, ಇಲ್ಲಿ ಆಸ್ಥಾನದಲ್ಲಿ ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತೀರಿ, ಗಡೀಪಾರು ಮಾಡ್ತೀರಿ. ಈ ಶಕ್ತಿ, ಈ ಧೈರ್ಯ ಯಾವ ದೇವರಿಗೂ ಸಹ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ನೀವೇ ದೊಡ್ಡರು. ಅವಾಗ ನೀವು ದೇವರಿಗಿಂತ ದೊಡ್ಡರು ಒಂದು ಆಶ್ಚರ್ಯವಾಗಿ ಅವನು ಹಿಡಿದು ಕಣ್ಣೀರು ಸೂಸಿ ಅಂತ ಕೆಳಗಿದ್ದಂಥ ಬೀರ್ಬಲ್ ಹೋಗಿ ಒಪ್ಪಿಕೊಂಡು ಆ ಒದ್ದು ಹಾಕೋದು. ಅವಾಗ ಹೇಳಿದಂತೆ, ನಾನು ನಿಮ್ಮ ಹೊಗಳಿ ಉದ್ಯೋಗ ಹಾಕ್ಸೋಕ್ಕೆ ಸಾಧ್ಯ ಇಲ್ಲ, ನನ್ನ ಮನದಾಳದ ಮಾತನ್ನು ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಹೇಳಿದಾಗ ಆ ಒಜ್ಜಿದ ಕುಗ್ರು ನೀವೇ ಇರ್ತಾರೆ. ಆದರೆ ಆ ಭಗವಂತ ನನಗೂ ನಿಮ್ಗಿಬ್ರಿಗೂ ಒಳ್ಳೇದು ಮಾಡಿದ್ದೀವರು ಅಂತ ಹೇಳ್ತೇನೆ. ಹಾಗೆ ನಾವಿವತ್ತು ಈ ಕುಲಂಬಿಗೆ ಇಂಥ ಸಮಾರಂಭಗಳು, ಇಂಥ ದೇವಸ್ಥಾನದಲ್ಲಿ ಬಂದಿರಿ, ನಮ್ಮ ಗುರುಗಳು ಸಹ ಮ್ಯಾಥ್ಮೆಟಿಕಲ್ಲಿ ಯಾರಿಗೂ ಸಹ ಶಿಕ್ಷೆ ಕೊಟ್ಟು ತೀರ್ಮಾನ ಮಾಡಿದ್ರು, ಮನಸ್ಸಲ್ಲಿ ಗೆದ್ದು ತೀರ್ಮಾನ ಮಾಡ್ತಾರೆ. ಹಂಗಾಗಿ ಇವತ್ತು ಇಲ್ಲೇ ನಿಮ್ಮೆಲ್ಲಿಗೂ ಗಂಡ ಹೆಂಡತಿ ಬಂದರು. ಅದನ್ನು ಸಾಮರಸ್ಯದ ಅನೇಕ ವರ್ಷಗಳಿಂದ ಸಮಸ್ಯೆ. ಇಂಥ ನೂರಾರು ಸಮಸ್ಯೆ, ಗಂಡ ಹೆಂಡತಿ ಇರ್ಬೋದು, ಜಮೀನು ಇರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪನ ಆಸ್ತಿ, ಅವನ ಆಸ್ತಿ ಎಲ್ಲರೂ ತೀರ್ಮಾನ ಮಾಡ್ತಾರೆ ಅಂತ ಯಾರಿಗೂ ಶಕ್ತಿ ಕೊಡದ ರೀತಿಯಲ್ಲಿ ಗುರುವಿನ ಆಶೀರ್ವಾದ ಮಾಡ್ತಾರೆ. ಸಮಾಜದ ಮುಂದಕ್ಕೆ ಹೋಗ್ತಾನೆ ಅಂದರೆ ನಿಜವಾಗ ಏನು ಅನ್ಬೇಕು, ಇದು ನಮ್ಮ ಸೌಭಾಗ್ಯ, ಜೀವದ ಸೌಭಾಗ್ಯ. ನಮ್ಗೆ ಇಂಥ ಪೂಜೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ.
ಅಂತ ಪೂಜೆಗೆ ಭಗವಂತ ಆ ದೇವರು ನಮಗೆ ನಿಮಗೆ ಪೂಜ್ಯರಿಗೆ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಮುಗಿಸ್ತಾ ಇವತ್ತು ಮಾತಾಡಿದ ಅವಕಾಶ ಕೊಟ್ಟಂತೆಲ್ಲ ಈ ಕೂಲಂಗಿ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೆ, ಬಳಗದವರಿಗೆ, ಇಲ್ಲಿ ಬಂದಂಥ ಎಲ್ಲ ತಾಯಿಯರಿಗೆ ಅಭಿನಂದನೆ ತಿಳಿಸಿ ನನ್ನ ಎಲ್ಲರಿಗೂ ನಮಸ್ಕಾರ.